ವಿದೇಶಕ್ಕೆ ಹೋಗಿ ನಾನು ಉದ್ಯೋಗ ಮಾಡ್ತೀನಿ ಅಂತ ಹೋಗುವಂತವರು ಬಹಳ ಬಹಳ ಈ ಸುದ್ದಿಯನ್ನ ಗಮನವಿಟ್ಟು ನೋಡ್ಕೊಳ್ಬೇಕು ಏನಾಗಿದೆ ಅಂತ ಹೇಳಿ. ಉದ್ಯೋಗಕ್ಕಾಗಿ ತೆರಳಿದಂತ ಕನ್ನಡಿಗರನ್ನ ರಷ್ಯಾ ಯುದ್ಧಕ್ಕೆ ಬಳಸಿಕೊಂಡಿದೆ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಬಳಸಿಕೊಂಡ ಹಿನ್ನೆಲೆಯಲ್ಲಿ ಯುವಕರು ಈಗ ಪರದಾಡಿದ್ದಾರೆ. ಕಲಬುರಗಿಯ 3 ಯುವಕರು ರಷ್ಯಾದಲ್ಲಿ ಪರದಾಡ್ತಾ ಇದ್ದಾರೆ. ದುಬೈ ಏಜೆಂಟ್ಗಳ ಮೂಲಕವಾಗಿ ರಷ್ಯಾಕ್ಕೆ ತೆರಳಿದ್ರು ಯುವಕರು. ಸೆಕ್ಯೂರಿಟಿ ಕೆಲಸ ಕೊಡಿಸುವುದಾಗಿ ಹೇಳಿ ರಷ್ಯಾಗೆ ಏಜೆಂಟರು ಕಳುಹಿಸಿಕೊಟ್ಟಿರುತ್ತಾರೆ. ಸೆಕ್ಯೂರಿಟಿ ಕೆಲಸದ ಬದಲಿಗೆ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ತಾಯ್ನಾಡಿಗೆ ಕರೆಸಿಕೊಳ್ಳುವಂತೆ ಯುವಕರು ವಿಡಿಯೋ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಳ್ಳುವಂತೆ ಕೇಂದ್ರಕ್ಕೆ ಸಂಸದ ओवैसी पत्रवನ್ನ बರೆದಿದ್ದಾರೆ. मैं रशिया आया था जॉब करने के लिए एजेंट के थ्रू. एजेंट का नाम है बाबा और उसका यूट्यूब पे चैनल है बाबा ब्लॉग्स. उसने हमको बताया था कि तुम लोग का जॉब रहेगा सिक्योरिटी का. उसने हमसे सिक्योरिटी का जॉब बोल के और 3 लाख रुपए लिया हमसे. 3 लाख रुपए लेके हमको और हम लोग रशिया आने के बाद वो हमको आर्मी में डाल दिया. ನನ್ನ ಸಹೋದ್ಯೋಗಿ ಪ್ರವೀಣ್ ರೆಡ್ಡಿ ನನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಹೇಗೆ ಇವರೆಲ್ಲ ಸಂಪರ್ಕ ಇಷ್ಟು ದಿನದಿಂದ ದೂರ ಇದ್ರು, ಈಗ ಸಡನ್ ಆಗಿ ಹೇಗೆ ಸಂಪರ್ಕಕ್ಕೆ ಸಿಕ್ಕರು? ಇಷ್ಟು ದಿನ ಏನಾಗಿತ್ತು, ಇವರು ಯಾವಾಗ ಹೋಗಿದ್ರು ಏನು ಅಂತ? ಅರುಣ್, ಕಲಬುರ್ಗಿಯ ಆಗರ್ಗಾದ ಒಂದು ನಿವಾಸಿಗಳಾದಂತಹ 3 ಜನ ಯುವಕರು ಏನಂದ್ರೆ ಉದ್ಯೋಗ ಅರಸಿ ಏನಂದ್ರೆ ಹೈದರಾಬಾದ್ ನ ಮೂಲಕ ಒಬ್ಬ ಒಂದು ಏಜೆಂಟ್ ಮೂಲಕ ಏನಂದ್ರೆ ರಷ್ಯಾಗೆ ತೆರಳಿದ್ರು. ಅಲ್ಲಿ ಪ್ರಮುಖವಾಗಿ ಸೆಕ್ಯೂರಿಟಿ ಗಾರ್ಡ್ ಅಥವಾ ಬೇರೆ ಕೆಲಸ ಕೊಡಿಸೋದಾಗಿ ಇವರನ್ನು ಪುಸಲಾಯಿಸಿ ಪ್ರತಿಯೊಬ್ಬರಿಂದ ಕೂಡ 3 ಲಕ್ಷ ಹಣವನ್ನು ಪಡೆದುಕೊಂಡು ಏನಂದ್ರೆ ರಷ್ಯಾಕ್ಕೆ ಕಳುಹಿಸಿದ್ದ. ಅದಾದ ಬಳಿಕ ಈಗೇನು ಉಕ್ರೇನ್ ಹಾಗೂ ರಷ್ಯಾ ನಡುವೆ ಯುದ್ಧ ನಡೀತಾ ಇದೆ. ಆ ಒಂದು ಯುದ್ಧದಲ್ಲಿ ರಷ್ಯಾ ಗಡಿಯಲ್ಲಿ ಇವರನ್ನು ನಿಯೋಜನೆ ಮಾಡಿದ್ದು ಕೆಲ ದಿನಗಳ ಹಿಂದೆ ಅಷ್ಟೇ. ಏನಂತಂದ್ರೆ ಅವರ ಮನೆಯವರಿಗೂ ಕೂಡ ಕುಟುಂಬಸ್ಥರಿಗೆ ಆ ಯುವಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಈ ರೀತಿಯಾಗಿ ಗಡಿಯಲ್ಲಿ ನಮಗೆ ಏನಂದ್ರೆ ರಕ್ಷಣೆಗೆ ಹಾಕಿದ್ದಾರೆ, ಹೇಳಿರೋದು ಒಂದು ಕೆಲಸ, ಇಲ್ಲಿ ಮಾಡ್ತಾ ಇರೋದು ಇನ್ನೊಂದು ಕೆಲಸ, ಹೀಗಾಗಿ ನಮ್ಗೆ ಸೂಕ್ತ ರಕ್ಷಣೆ ಇಲ್ಲ ಅಂತ. ಅದಾದ ಬಳಿಕ ಅವರ ತಂದೆ ಮತ್ತೆ ಇನ್ನಿತರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಸಂಬಂಧಪಟ್ಟಂತಹ ಎಲ್ಲಾ ಕಲಬುರಗಿ ಸಂಸದರು ಸೇರಿದಂತೆ ಎಲ್ಲಾ ಒಂದು ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ ಮತ್ತು ಜಿಲ್ಲಾಡಳಿತಕ್ಕೆ ಕೂಡ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ರೀತಿಯಾಗಿ ನಮ್ಮ ಮಕ್ಕಳು ಏನಂದ್ರೆ ರಷ್ಯಾದಲ್ಲಿ ಸಿಕ್ಕಾಕೊಂಡಿದ್ದು, ಅವ್ರನ್ನ ರಕ್ಷಣೆ ಮಾಡ್ಬೇಕು ಅಂತ. ಸದ್ಯ ಅವರ ಒಂದು ಮೊಬೈಲ್ ವಿಡಿಯೋವನ್ನು ಕೂಡ ಈಗಾಗಲೇ ಮಾಡಿಬಿಟ್ಟಿದ್ದು, ಯಾವ ರೀತಿಯಾಗಿ ಅವರು ಅಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಂಚಿಂಚಾಗೂ ಕೂಡ ಅವರ ಒಂದು ಅಳಲನ್ನು ತೋಡ್ಕೊಂಡಿದ್ದಾರೆ. ಸದ್ಯ ಇದೀಗ ಕೇಂದ್ರ ಅಂದ್ರೆ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಈ ಅಳಲು ಮುಟ್ಟಿದೆ. ಹೀಗಾಗಿ ಅವರು ಕೂಡ ತಮ್ಮ ಒಂದು ಲೆವೆಲ್ ನಲ್ಲಿ ಈ ಒಂದು ಅಲ್ಲಿ ಸಿಲುಕಾಕಿರುವಂತಹ ಎಲ್ಲಾ 3 ಜನರನ್ನು ಕೂಡ ಕರೆಸಿಕೊಳ್ಳುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅರುಣ್. ಓಕೆ, ಧನ್ಯವಾದಗಳು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗಾಗಿ.